ರಾಜ್ಯದಲ್ಲಿ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಸ್ಥಾಪನೆಯಾಗಿ 3 ದಿನ ಆಗಿದೆ. ನಿನ್ನೆ ರಾತ್ರಿ ಖಾತೆ ಹಂಚಿಕೆಯಾದ ನಂತರ ಈ ಸುದ್ದಿ ಮುಗಿದ ನಂತರ ಅದು ಪ್ರಕಟ ಆಯಿತು ಅನಿಸುತ್ತೆ. ಹಂಚಿಕೆಯಾದ ನಂತರ 13 ಸಚಿವರ ಸಂಪುಟದಲ್ಲಿ ಒಂದು ಸಣ್ಣ ಕಂಪನ ಉಂಟಾಗಿದೆ. ಬೆಂಗಳೂರು ಅಭಿವೃದ್ಧಿ ಖಾತೆ ಸಿಗದಿದ್ದಕ್ಕೆ ರಾಮಲಿಂಗಾರೆಡ್ಡಿ ಅವರು ಮುನಿಸಿಕೊಂಡು ಸಚಿವ ಸ್ಥಾನಕ್ಕೆ ರಾಜೀನಾಮೆಯನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಸ್ವಲ್ಪ ಮಂಡಿ ಕಾಲು ಕೆಳಗಡೆ ಬುದ್ಧಿ ಆದಂಗೆ ಆಯ್ತಿದ್ದು ಯಾಕೋ. ಜಲಸಂಪನ್ಮೂಲ ಖಾತೆ ಅಂತ ಪ್ರಬಲ ಖಾತೆ ಕೊಟ್ಟರು. ಯಾವನು ಹೇಳ್ದವನು ಪ್ರಬಲ ಖಾತೆ ಅಂತ? ಅಂದ ಕಾಲದಲ್ಲಿ ಅದು ಪ್ರಬಲ ಖಾತೆ. ಈಗ ಕಾಸಿಲ್ಲ, ಕವಡೆ ಇಲ್ಲದೆ ಇರೋ ಖಾತೆ ಅದು. ಯೋಜನೆಗಳಿಲ್ಲ, ಬರೀ ರಿಪೇರಿ. ಆ ರಿಪೇರಿಗೆಲ್ಲ ಕಾಂಟ್ರಾಕ್ಟರ್ಗಳಿದ್ದಾರೆ. ಅದನ್ನು ಯಾವನವನು ಆಯಾ ಏರಿಯಾನಲ್ಲಿ ಮಾಡ್ಕೋತಾರೆ. ಇಲ್ಲದೆ ಸಿ ಎಮ್ ಆಫೀಸಲ್ಲಿ ಕಡ್ಡಿ ಹಾಕ್ಬಿಟ್ಟು ಮುಗಿಸ್ತಾರೆ ಕೆಲಸನ. ಉಪ್ಪಿನಕಾಯಿ ಹಾಕೊಂಡು ನೆಕ್ಕಳಕ್ಕ ಜಲಸಂಪನ್ಮೂಲ ಇವೆಲ್ಲ ಆ ಕಾಲದ ಪೋರ್ಟ್ಫೋಲಿಯೋಗಳು. ಇವತ್ತಿನ ಕಾಲದ ಇವತ್ತಿನ ಪೋರ್ಟ್ಫೋಲಿಯೋ ಬೇರೆ ಇದೆ, ಗೊತ್ತು ಎಲ್ಲರಿಗೂ. ಸರಿ, ಆಪ್ತ ಕಾರ್ಯದರ್ಶಿ ಮೂಲಕ ಮುಖ್ಯಮಂತ್ರಿ ಅಪರ ಮುಖ್ಯ ಕಾರ್ಯದರ್ಶಿಗೆ ಕಳಿಸ್ಕೊಟ್ಬಿಟ್ರು. ನನ್ನ ರಾಜೀನಾಮೆ ದೃಢ, ನಾನು ಯಾರ ಜೊತೆನೂ ಮಾತಾಡಲ್ಲಪ್ಪ, ಬಾಯ್ ಅಂದ್ಬಿಟ್ಟು ಹೊಟ್ಟೋದ್ರು. ಕಾರ್ ತಗೊಂಡು ಎಲ್ಲಿಗೋ. ಅಭಿಮಾನಿಗಳು ಕಾರ್ಗೆಲ್ಲ ಅಡ್ಡ ಬಂದ್ರಂತೆ, ಅದೆಲ್ಲ ಒಪ್ಪಿಲ್ಲ. ಸ್ವಿಚ್ ಆಫ್ ಮಾಡ್ಕೊಂಡು ತಮಿಳ್ನಾಡು ಕಡೆಗೆ ಅದೆಲ್ಲ ಅಂದರೆ ಅತ್ತಿ ಬೆಲೆ ಅಥವಾ ಇದು ಏನೋ ಇದು ಹೊಸೂರು ಕಡೆಗೆ ಹೋಗ್ಬಿಟ್ಟಿದ್ದಾರೆ ಅವರು. ಹೊಸೂರು ಕಡೆಗೆ ಹೋಗಲಿ ಅಂತ. ಇನ್ನು ಮುನಿಯಪ್ಪನವ್ರು ಬಂದರು ಆಚೆಗೆ, ಮೈಕ್ ನೋಡಿದ್ರು. ನಂದು ಒಂದು ಇರಲಿ ಅಂತ ಇಟ್ಟರು ಕೆಳಕ್ಕೆ ಅವರು. ಆಹಾರ ಖಾತೆಗೆ ಅಪಸ್ವರ ಎತ್ತಿದ್ರು. ಮುನಿಯಪ್ಪ ವಾಸ್ ಥ್ರೋಯಿಂಗ್ ಎ ಸ್ಟೋನ್. ಬಿದ್ದರೆ ಹಣ್ಣಿಗೆ ಬೀಳಲಿ, ನೋಡೋಣ ಆಮೇಲೆ ಏನಾಗತ್ತೆ ಅಂತ. ಈ ನ್ಯೂ ಅನುಭವ. ಹಾಗಾಗಿ ಅಷ್ಟೇ ಎಷ್ಟು ಸುಮ್ಮನಾದರು. ಅದಕ್ಕೆ ಅವರು ಸೈನ್ ಕೊಟ್ಬಿಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಆಮೇಲೆ ಟಕ್ಕಂತ ರಾಹುಲ್ ಗಾಂಧಿ ಕರ್ಸಿದ ತಕ್ಷಣ ಸೆಟ್ಲಾಯಿತು ಮ್ಯಾಟ್ರ್ ಅವ್ರಿಗೆ. ಏನು ಸೆಟ್ಲಾಯಿತು? ಇದ್ದಿದ್ದೇ ಸೆಟ್ಲಾಯಿತು. ಸುಮ್ಮನೆ ಅದೊಂದು ಪೋಸು ಅವ್ರದ್ದು. ನನ್ನ ಲೆವೆಲ್ ಹೆಂಗೆ ಅಂತ ಇದು ಅಷ್ಟೇ, ಇದು ಇನ್ನೇನಿಲ್ಲ. ಸರಿ, ಆಮೇಲೆ ರಾಹುಲ್ ಗಾಂಧಿ ಅವ್ರು ಕರೆಸಿ ಒಬ್ಬೊಬ್ಬರಿಗೆ ನೋಡಿ, ನೀವು ಕೃಷಿ ಸಮಾಜ ಕಲ್ಯಾಣ ಅದೆಲ್ಲ ಆಗಲ್ಲ, ಹೋಗಲ್ಲ, ಈಗ ಸದ್ಯಕ್ಕೆ ಸುಮ್ಮನಿರಿ, ಏನು ತೊಂದರೆ ಮಾಡೋಕ್ಕೆ ಹೋಗ್ಬೇಡಿ ಯಾರಿಗೂ, ಆಮೇಲೆ ನೋಡೋಣ ಅಂದರು. ಸರಿ, ಆಚೆ ಬಂದು ನಾನು ಹ್ಯಾಪಿಪ್ಪ ಅಂತಂದರು. ಮೊದಲೇ ಹ್ಯಾಪಿ ಆಗಿದ್ರು, ಇನ್ನೂ ಚೆನ್ನಾಗಿತ್ತು. ಇವಾಗ ಇಷ್ಟು ಪಬ್ಲಿಸಿಟಿ ಬರ್ತಿರ್ಲಿಲ್ವಲ್ಲಪ್ಪ, ದೊಡ್ಡ ಲೀಡ್ರು ಅಂತ ಜನ ಗುರುತಿಸ್ತಿರ್ಲಿಲ್ವಲ್ಲ. ರಾಹುಲ್ ಗಾಂಧಿ ಕರ್ಸ್ಕೊತಿರ್ಲಿಲ್ವೇ? ಅವ್ರ ಪುಣ್ಯಕ್ಕೆ ಇವತ್ತು ರಾಹುಲ್ ಗಾಂಧಿ ಬೇರೆ ಇಲ್ಲೇ ಇದ್ದರು. ಆಮೇಲೆ ಈ ರಾಮಲಿಂಗಾರೆಡ್ಡಿ ಅವ್ರದ್ದಕ್ಕೆ ಮಾತ್ರ ಮುಖ್ಯಮಂತ್ರಿಗಳು ಗಮನಕ್ಕೆ ತಂದಾಗ ಇಲ್ಲ ಮನವೊಲಿಸಿ, ಇಲ್ದಿದ್ರೆ ಅಂಗೀಕರಿಸಿ ಅಂತ ಹೇಳಿದಾರಂತೆ. ಖರ್ಗೆ ಪ್ರತಿಕ್ರಿಯಿಸಿಲ್ಲ. ಆಗಲೇ ಹೇಳಿದಲ್ಲ, ಏನು ಮಾತಾಡೋದಿಲ್ಲ. ನಾನು ಕೈಯಲ್ಲಿ ಹೋಗಿ ಕೊಡೋಕೆ ನನಗೆ ಇಷ್ಟ ಇಲ್ಲ. ನಮ್ಮ ತುಷಾರ್ ಗಿರಿನಾಥ್ ಅವರು, ಅವರ ಪ್ರಿನ್ಸಿಪಲ್ ಸೆಕ್ರೆಟರಿ, ನಮ್ಮ ಯಾರಾದರೂ ನಮ್ಮ ಎಕ್ಸ್ ಮೇಯರ್ ಮಂಜುನಾಥ್ ರೆಡ್ಡಿ ಅವರು ಕೊಟ್ಟು ಬರ್ತಾರೆ ಅಷ್ಟೇ. ನಾನು ಹೋಗಿ ಕೊಡೋದಕ್ಕೆ ಇಷ್ಟ ಇಲ್ಲ. ರಾಮಲಿಂಗಾರೆಡ್ಡಿ ಅವರು ಈಸ್ ಮೈ ಕೊಲೀಗ್, ಈಸ್ ಎ ಸೀನಿಯರ್ ಲೀಡರ್. ಅವರು ಪಾಪ ಹಳ್ಳಿಲೆಲ್ಲ ಹೋಗಿ ನಾನು ಕೆಲಸ ಮಾಡೋಕ್ಕಾಗಲ್ಲ, ಬೇರೆ ಯಾವ್ದಾದ್ರು ಒಂದು ಕೊಡಿ ಅನ್ನೋದು ಒಂದು ಅವ್ರ ಅಭಿಲಾಷೆ ಇದೆ. ಅವ್ರದ್ದು ಚರ್ಚೆ ಮಾಡಿ ಸಾರ್ಟ್ ಔಟ್ ಮಾಡ್ತೀನಿ. ನಥಿಂಗ್ ಟು ವರಿ. ಈಸ್ ಎ ಗ್ರೇಟ್ ಫ್ರೆಂಡ್. ವಿ ಆರ್ ವೆರಿ ಕ್ಲೋಸೆಸ್ಟ್ ಫ್ರೆಂಡ್ ಅಮಂಗ್. ನಾನು ಹೇಳೋಕ್ಕಾಗಲಿಲ್ಲ, ಅದು ಚೀಫ್ ಮಿನಿಸ್ಟರ್ಗೆ ಸಂಬಂಧಪಟ್ಟಿದ್ದು ಅವರಿಗೆ ನಾವು ಹೇಳೋಕ್ಕೆ. ಅಲ್ಲ ಸರ್, ಸರ್ಕಾರಕ್ಕೆ ಇದೆಲ್ಲ ಸ್ವಲ್ಪ ಇದಾಗಲ್ಲ ಆರಂಭದಲ್ಲೇ ಈ ರೀತಿ ಬೆಳವಣಿಗೆಗಳು ಸರ್. ಖಾತೆ ಸರಿಯಾಗಿಲ್ಲ, ಸೀನಿಯಾರಿಟಿ ಮೇಂಟೈನ್ ಆಗಿಲ್ಲ. ನಾನು 8 ಸಾರಿಗೆ ತಾಯಿ ಸ್ಥಾನದಲ್ಲಿದ್ದೀನಿ. ಎಲ್ಲಾ ಮಕ್ಕಳನ್ನು ಒಂದೇ ತರ ನೋಡ್ಬೇಕು. ಬಟ್ ಏನ್ ಇವತ್ತು ಖಾತೆ ಕೊಟ್ಟಿದ್ದಾರೆ ಅದನ್ನ ಬದಲಾವಣೆ ಮಾಡಿ ಜನಸೇವೆ ಮಾಡುವ. Your future is our focus. At GSSS First Grade College, Mysuru, you will code your way to success with BCA and multiply your achievements with BCom and BBA. Admissions open. Apply now. ಹ್ಯಾಪಿ. ರಾಹುಲ್ ಗಾಂಧಿ ಜಾಬಿಂದ ತೆಗೆದು ಒಂದು ಚಾಕ್ಲೇಟ್ ಕೊಟ್ಟರು. ಇವ್ರು ಬ್ಯಾಗ್ ಹಾಕೊಂಬಂದ್ರೆ ಅದನ್ನು ತಿನ್ಕೊಂಡು ಮಗುಗೆ ಅಮ್ಮನ ಹತ್ರ ಅಂತ ಹೇಳುತ್ತೆ ಒಂದು ಮಗು. ಆಗ ಅವ್ರಮ್ಮ ಬೈ ಬಿಡು ಒಂದು ಲಾಲಿಪಾಪ ಒಂದು ಚಾಕ್ಲೇಟ ಕೊಡ್ತಾರೆ, ತಿನ್ಕೊಂಡು ಹೋಗಲ್ವಾ ಸುಮ್ಮನೆ. ಹಂಗೆ ಇದುವೆ ಕೇಸು. ಬಟ್ ರಾಮಲಿಂಗಾರೆಡ್ಡಿ ಅವರು ರಾಮಲಿಂಗಾರೆಡ್ಡಿ ಅವ್ರ ಕತೆ ಹೀಗೆ. ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡಬಾರ್ದಾಗಿತ್ತು. ಈ ಶುಡ್ ಹ್ಯಾವ್ ರಿಸೈನ್ಡ್. ಅವರ ಸೀನಿಯಾರಿಟಿಗೆ ಅವ್ರಿಗೆ ಮಾಡ್ಕೊಂಡಿರೋಂತಹ ಅವಾಂತರ ಏನಿದೆ ಅದಕ್ಕೆ ಅವರೇ ಜವಾಬ್ದಾರರು ಮತ್ತು ಅವರೇ ಅನುಭವಿಸ್ಬೇಕು. ಹಿ ಶುಡ್ ನಾಟ್ ಹ್ಯಾವ್ ರಿಸೈನ್ಡ್. ಹಿ ಶುಡ್ ಹ್ಯಾವ್ ಪರ್ಸ್ಯೂಡ್ ದಿ ಮ್ಯಾಟರ್. ಅದು ಸಿ ಎಮ್ ಹತ್ರನೋ, ಮೇ ಬಿ ಡೆಲ್ಲಿಗೆ ಹೋಗಿ ಖರ್ಗೆ ಹತ್ರನೋ, ಮೇ ಬಿ ಈವನ್ ರಾಹುಲ್ ಗಾಂಧಿ ಹತ್ರನೋ, ಯಾಕೆ ಹಿಂಗೆ ಮಾಡ್ತಾ ಇದ್ದೀರಿ ನನಗೆ ಅಂತ ಕೇಳ್ಬೋದಾಗಿತ್ತು. ಕೇಳಿದ ನಂತರ 4 ದಿನ ಬಿಟ್ಕೊಂಡು ಕೊಡ್ಬೋದಾಗಿತ್ತು ರಾಜೀನಾಮೆ. ಬೇಕಾದ್ರೆ ಪ್ರಯತ್ನನೇ ಪಡಲಿಲ್ಲ, ಮಾಡೇ ಇಲ್ಲ ಅದನ್ನು. ಸೊ ಹಾಗಾಗಿ ಹಿ ಹ್ಯಾಸ್ ಕಮಿಟೆಡ್ ಎ ಬ್ಲಂಡರ್ ಬೈ ಗಿವಿಂಗ್ ಇಟ್. ಯಾಕೆ? ಕಾಂಗ್ರೆಸ್ಸು ಈಗ ತೊಗೊಂಡ್ಬಿಡ್ತಾರೆ ಅದನ್ನು ಬೇಕಿದ್ದರೆ. ಅವ್ರಿಗೆ ಈಗ ತಕ್ಷಣಕ್ಕೆ ಏನು ಅನಿಸುತ್ತೆ ಅಂದರೆ, ಈಗ ತಕ್ಷಣಕ್ಕೆ ರಾಮಲಿಂಗಾರೆಡ್ಡಿ ಏನೂ ಮಾಡ್ಕೊಳಕ್ಕಾಗಲ್ಲ, ಪಕ್ಷಕ್ಕೆ ಏನೋ ತೀರ್ಮಾನಕ್ಕೆ ಬರ್ತಾರೆ ಅವ್ರುಗಳು. ಅಂದರೆ ಪಕ್ಷಕ್ಕೇನು ಡ್ಯಾಮೇಜ್ ಏನಾಗಲ್ಲ, ನೋಡ್ಕೊಳ್ಳೋಣ ಬಿಡೋದು, ಮ್ಯಾನೇಜ್ ಮಾಡೋಣ ಅನ್ನೋ ಲೆವೆಲ್ಗೆ ಬಂದುಬಿಡ್ತಾರೆ. ಓಕೆ.
ಮತ್ತು ಅವ್ರ ಜೊತೆಯಲ್ಲಿರೋ ಬೆಂಬಲಿಗರು ಕೂಡ ರಾಮಲಿಂಗಾರೆಡ್ಡಿ ಅವರ ವಯಸ್ಸು ಮತ್ತು ಅವರ ಭವಿಷ್ಯ ರಾಜಕಾರಣದ ಆಧಾರದ ಮೇಲೆ ಅವ್ರ ಜೊತೆ ತುಂಬ ಉಳ್ಕೋತಾರೆ ಅನಿಸಲ್ಲ ನನಗೆ. ತಿರುಗಿಬಿಟ್ಟು ರಿವರ್ಸ್ ಹೊಟ್ಟೋಗ್ತಾರೆ ಇನ್ಯಾರ್ದೋ ಕಡೆಗೆ ಆಮೇಲೆ ಅವರು. ಯಾಕಂದರೆ ಅವ್ರಿಗೆ ಇನ್ನೂ 15 ವರ್ಷದ ರಾಜಕಾರಣ ಇರುತ್ತೆ. ರಾಮಲಿಂಗಾರೆಡ್ಡಿ ಅವ್ರಿಗೆ ಇನ್ನು 15 ವರ್ಷದ ರಾಜಕಾರಣ ಇಲ್ಲ. ಸೊ ರಾಮಲಿಂಗಾರೆಡ್ಡಿ ಅವರಿಗೆ ನನಗೆ ವಯಸ್ಸಾಗ್ತಾ ಇದೆ, ನನಗೆ ಬೇಡವೇ ಬೇಡ ಪೋರ್ಟ್ಫೋಲಿಯೋ ಅಂದಿದ್ದು, ನೀವು ಮಂತ್ರಿನೇ ಬೇಡ ಅಂತ ಹೇಳಬೇಕಾಗಿತ್ತು. ಇಲ್ಲ ಜಲಸಂಪನ್ಮೂಲ ಇಲಾಖೆನ ವಹಿಸ್ಕೋಬಾರ್ದಾಗಿತ್ತು ಒಂದು 4-5 ದಿನ ತಡೀಬೇಕಾಗಿತ್ತು, ಲೈಕ್ ಜಿ ಟಿ ದೇವೇಗೌಡ ಮಾಡ್ದಂಗೆ. ಆಮೇಲೆ ಅವ್ರು ವಹಿಸ್ಕೊಂಡ್ರು, ಅದು ಬೇರೆ ವಿಚಾರ. ಹಾಗಾಗಿ ಐ ಥಿಂಕ್ ರಾಮಲಿಂಗಾರೆಡ್ಡಿ ಹ್ಯಾಸ್ ಎರರ್ಡ್. ನಂಬರ್ 2, ಹೈಕಮಾಂಡ್ ವಿಲ್ ಅಕ್ಸೆಪ್ಟ್ ಇಟ್ ನನ್ನ ಪ್ರಕಾರದಲ್ಲಿ. ಯಾಕೆ ಅಂದರೆ ಬದಲಾವಣೆ ಮಾಡಲಿಕ್ಕೆ ಹೋದರೆ ಎರಡಾಗತ್ತೆ. ಒಂದು, ಇನ್ಯಾರು ಬರಬಹುದು. ಎರಡನೇದು ಬ್ಲ್ಯಾಕ್ ಮೇಲ್ಗೆ ಬಗ್ಗಿಬಿಡ್ತು ಹೈಕಮಾಂಡ್ ಅನ್ನಿಸ್ಕೊಳ್ಳೋದು. ಈ ಎರಡನೇದಕ್ಕೆ ಯಾವ ಹೈಕಮಾಂಡು ತಯಾರಿ ಇರಲ್ಲ, ಇದಕ್ಕೆ. ಹಾಗಾಗಿ ಅವ್ರಿಗೆ ಗೊತ್ತಿದೆ ಇದನ್ನು ಓಪನ್ ಅಪ್ ಮಾಡಿಬಿಟ್ರೆ ಕ್ಯಾನ್ ಆಫ್ ವರ್ಮ್ಸ್ ಇದು ಎಲ್ಲರೂ ಆರ್ಕೊಂಬತ್ತವೆ ಆಚೆಗೆ ಮೇಲೆ ಅಂತ. ಹಾಗಾಗಿ ಅವರು ಮಾಡಲ್ಲ. ಸೊ ಈಗ ದಾರಿ ಪಾಯಿಂಟ್ ಇರೋದು ಇಲ್ಲಿ 2. ಮಾತು ತಪ್ಪಿದ್ರು ಅಂತ ಮುಖ್ಯಮಂತ್ರಿಗಳ ಮೇಲೆ ಆರೋಪ. ಮುಖ್ಯಮಂತ್ರಿಗಳು ಮಾತು ಕೊಟ್ಟ ನಂತರದಲ್ಲಿ 2 ಮಾಡಬೇಕಾಗಿತ್ತು. ಒಂದು, ನನ್ನ ಕೈಲಿ ಈಡೇರಿಸೋಕ್ಕಾಗಿಲ್ಲ, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಅಂತ ಹೇಳಿಬಿಡೋದು ಒಂದು, ಆಗಿಲ್ಲದೆ ಇರಬಹುದು ಅವ್ರಿಗೆ. ಎರಡನೇದು, ಜಲಸಂಪನ್ಮೂಲ ಬೇಡ, ನೀವು ಬೇರೆ ಯಾವ್ದಾದ್ರು ಕೊಡಿಸ್ತೀನಿ ನಿನಗೆ ಅಂತ ಹೇಳಬೇಕಾಗಿತ್ತು ಮೊದಲೇ. ಬೇರೆ ಏನಾದ್ರು ಒಂದು ಕೊಡಿಸ್ಬೋದಾಗಿತ್ತು, ಏನೊಂದು ಕೋಆಪರೇಷನ್ನು ಅಥವಾ ಇನ್ಯಾವುದೋ ಒಂದು ಮತ್ತೊಂದು ಮಗದೊಂದು ಯಾವುದೋ ಒಂದು ಕೊಡಿಸ್ಬೋದಾಗಿತ್ತೇನೋ ಅವರೇ ಮಾತು ಕೊಟ್ಟಿದ್ದಿದ್ರೆ. ಯಾಕಂದರೆ ಇದರಲ್ಲಿ ಮುಖ್ಯಮಂತ್ರಿಗಳು ಮಾತು ಕೊಟ್ಟ ನಂತರ ಪ್ರೊಟೆಕ್ಟ್ ಮಾಡಲಿಲ್ಲ ಅಂತ ಆಗಬಾರ್ದು. ಆರಂಭದ ದಿನದಲ್ಲೇ ಒಬ್ಬ ಮುಖ್ಯಮಂತ್ರಿ ದೊಡ್ಡ ನಾಯಕನಾಗಿ ತನ್ನ ಹಿಂಬಾಲಕರನ್ನು ಬೆಂಬಲಿಗರನ್ನು ನಂಬಿದವರನ್ನು ಕೈ ಹಿಡಿತಾ ಇಲ್ಲ ಅನ್ನೋ ಮೆಸೇಜ್ ಹೋಗ್ಬಿಟ್ರೆ ಭಾಳ ಡೇಂಜರಸ್ ಮೆಸೇಜ್ ಅದು. ಒಬ್ಬ ಲೀಡ್ರು ದೊಡ್ಡ ಮನುಷ್ಯ ಆಗೋದು ಯಾವಾಗ ಅಂದರೆ, ಅಣ್ಣ ಮಾತು ಕೊಟ್ಟರೆ ಅಷ್ಟೇ ಡೆಲ್ಲಿಗೆ ಹೋಗಂಗೆ ಗುದ್ದಿಸ್ಕೊಂಬತ್ತಾರಪ್ಪ ಅನ್ನೋ ಲೆವೆಲಲ್ಲಿ ಇರಬೇಕದು. ಅದರಿಂದ ಕೆಳಕ್ಕೆ ಇಳಿದ್ರೆ DK ಯು ಆರ್ ಇನ್ ಎ ಟೆರಿಬಲ್ ಡೇಂಜರ್ ಝೋನ್. ನಿನ್ನೆ ನನ್ನ ಕೊಲೀಗು ರವೀಶ್ ಒಂದು ಜೋಕ್ಯುಲರ್ಲಿ ಒಂದು ಕಾಮೆಂಟ್ ಮಾಡ್ತಾಯಿದ್ರು, ನನ್ನ ಮೈಂಡ್ಗೆ ಅದು ಸ್ಟ್ರೈಕ್ ಆಯ್ತು ಅದು ಕರೆಕ್ಟಾಗಿ. ಸಿದ್ದರಾಮಯ್ಯನವರ ಸಂಪುಟದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ ಅಂತ ಆಗ್ಬಿಡುತ್ತಿದ್ದು ಹಿಂಗೆ ಆದರೆ ಅಂತ. ಇಟ್ಸ್ ಎ ಬ್ಯೂಟಿಫುಲ್ ಕಾಮೆಂಟ್ ಅದು ಅವ್ರದ್ದು. ಸಿದ್ದರಾಮಯ್ಯನವರ ಸಂಪುಟದಲ್ಲಿ DK ಶಿವಕುಮಾರ್ ಮುಖ್ಯಮಂತ್ರಿ. ಗುಡ್ ಕಾಮೆಂಟ್. ಹಾಗಾಗಬಾರ್ದು ಅದು. DK ಶಿವಕುಮಾರ್ ಭವಿಷ್ಯವನ್ನು ಇದು ಮಾಡಬೇಕು, ಈಗ ಸರಿ ಮಾಡಬೇಕು, ಅದಕ್ಕೆ ಬೆಂಬಲಿಗರು ಬೇಕು, ಅವ್ರು ಕಾಪಾಡ್ಕೋಬೇಕು. ಸೊ ಈಗೇನು ಮಾಡ್ಬೋದು DK ಶಿವಕುಮಾರ್? ತನ್ನ ಗೆಳೆಯ ಅಂತ ಕರೆಸ್ಕೊಂಡಿರೋರನ್ನ ಹೋಗಿ ಮನವೊಲಿಸ್ಬೇಕು. ರಾಮಲಿಂಗಾರೆಡ್ಡಿ ಒಪ್ಪಬಹುದು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲ ರಾಮಲಿಂಗಾರೆಡ್ಡಿ ನನಗೆ ವಯಸ್ಸಾಗಿದೆ, ಪ್ಲಸ್ ನನ್ನ ಅನುಭವ ಸಾಯಿತು ಎಲ್ಲ ಮಂತ್ರಿ ಪದವಿಗಳನ್ನು 6 ಸರಿನೋ 5 ಸರಿನೋ 4 ಸರಿನೋ ಸಾಕಪ್ಪ, ನನಗೆ ನೀವು ಯಾರಿಗಾರು ಕೊಟ್ಕೊಳ್ಳಿ ಅಂದರೆ ಬೇರೆ ವಿಚಾರ. ಯಾರಿಗೋ ಒಬ್ರು ಕೊಡೋಕ್ಕೆ ಮತ್ತು ಇಸ್ಕೊಳ್ಳೋಕ್ಕೆ ಕಾಯ್ತಾ ಕೂತಿದ್ದಾರೆ ಭಾಳ ಜನ ಇಲ್ಲಿ. ಅಥವಾ DK ಹೀಗೂ ಮಾಡ್ಬೋದು, ಅವ್ರನ್ನ ಸಮಾಧಾನ ಪಡಿಸಲು ಈ ಮಂತ್ರಿ ಪದವಿ ಏನಿದೆ, ಖಾತೆ ಏನಿದೆ, ಅದಕ್ಕೆ ಇನ್ನೊಂದು ಯಾವ್ದಾರು ಆ್ಯಡ್ ಮಾಡಿಸ್ಕೊಡ್ಬೋದು. ಇಟ್ ಮೇ ಬಿ ಎನಿಥಿಂಗ್, ಐ ಡೋಂಟ್ ನೋ ಏನು ಆ್ಯಡ್ ಮಾಡ್ತಾರೆ ಅಂತ. ಯಾವ್ದಾದ್ರು ಒಂದು ಸ್ವಲ್ಪ ಮರ್ಯಾದೆ ಬರೋ ಥರ ಇನ್ನೊಂದು ಹೆಚ್ಚುವರಿಯಾಗಿ ಒಂದು ಆ್ಯಡ್ ಮಾಡಿಸಿ ಒಂದನ್ನು ಕೊಡಿಸಿದ್ರೆ ಏನಾದ್ರು ಪರಿಸ್ಥಿತಿ ಸ್ವಲ್ಪ ಅಲ್ಲ ಸರ್, ಈಗ ಸರ್ ಅದೇನಂದ್ರೆ ಅವಾಗ ಅಣ್ಣ ತಮ್ಮಂದಿರು ಒಪ್ಕೊಂಡಿದ್ರು, ವಚನ ಕೊಟ್ಟಿದ್ದೀವಿ ಅಂತ DK ಶಿವಕುಮಾರ್ ಹೇಳ್ತಾರೆ. ಅವಾಗ ಕಾನ್ಫಿಡೆನ್ಸ್ ಇತ್ತ ಸರ್, ನನ್ನ ಹತ್ರ ನನ್ನ ಕ್ಯಾಬಿನೆಟ್ನಲ್ಲಿ ಯಾರು ಕೈ ಹಾಕಲ್ಲ, ನಾನು ಹೇಳ್ದಂಗೆ ನಡೆಯುತ್ತೆ ಅಂತ DK ಶಿವಕುಮಾರ್ ಅವರು ನಡೆಯುತ್ತೋ ಇಲ್ವೋ ಆ ಕ್ಷಣಕ್ಕೆ ಅದನ್ನು ಹೇಳಿದ್ದಾರೆ. ನಡೆಯುತ್ತೆ ಕಾನ್ಫಿಡೆಂಟ್ ಅವ್ರು ಬರ್ಕೊಟ್ಟಿದ್ದಾರೆ, ಒಳ್ಳೆ ಕಥೆ ಆಯ್ತು ನಿಮಗೆ. ಇಲ್ಲಿ ಆಗಿರೋದು ಏನಾಗಿದೆ ಅಂದರೆ DK ಲಾಸ್ಟ್ 10 days 14, 12, 13 ದಿನ ಆಗ 3 ದಿನ ಅಲ್ಲ, ಅದ್ರ ಹಿಂದಕ್ಕೆ 3 ದಿನ ಅವ್ರು ಎಲೆಕ್ಟಾಗಿ ಕಾಯ್ತಾ ಇದ್ರು 6 ದಿನ, ಅದ್ರ ಹಿಂದಕ್ಕೆ ಒಂದು 4 ದಿನ ಇಟ್ಕೊಳ್ಳೋಣ, 3 ರಿಂದ 4 ದಿನ, ಅರೌಂಡ್ 10 ಡೇಸಲ್ಲಿ. 10 ಡೇಸಲ್ಲಿ DKದು ಏನಾಗಿದೆ ಅಂದರೆ ತನ್ನ CM ಇದು ಕ್ಲಿಯರ್ ಆದರೆ ಸಾಕು ಅನ್ನೋ ಥರ ಇತ್ತು ಅದು ಮನಸ್ಸು. ಅಂದರೆ ಹಿ ವಾಸ್ ಪ್ರಿಪೇರ್ಡ್ ಫಾರ್ ಎನಿಥಿಂಗ್, ಯಾವುದೇ ರೀತಿಯ ತ್ಯಾಗಗಳಿಗೆ ಸಜ್ಜಾಗಿತ್ತು ಅದು ಮನಸ್ಸದು. CM ಆಗ್ಬಿಟ್ರೆ ಸಾಕು, ಅಟ್ ಎನಿ ಕಾಸ್ಟ್ ಐ ಶುಡ್ ಆಕ್ಯುಪೈ ದಟ್. 2 ಇರ್ಬೋದು ಅದಕ್ಕೆ. ಒಂದು, ನಾನು ಇನ್ನೇನಾದ್ರು ಮಾಡ್ಕೊಂಡಿದ್ರೆ ಹಾಳು ಮಾಡ್ಕೊಳ್ಳೋದು ಬೇಡ ಮತ್ತೆ. ಯಾಕಂದರೆ ಎಳೆದು ಆ ಹತಾಶ ಸ್ಥಿತಿಗೆ DK ತಂದುಬಿಟ್ಟಿದ್ರು ಕೆಲವರು. ಒಂಥರ ಹತಾಶ ಸ್ಥಿತಿಗೆ ಬಂದುಬಿಟ್ಟಿದೆ. ನನ್ನ ಕೈಲಿ ಏನಾಗತ್ತಪ್ಪ, ಅವ್ರು ಮಾಡಿದ್ರೆ ಮಾಡ್ತಾರಷ್ಟೇ ಅನ್ನೋ ಹಂತಕ್ಕೆ ಬಂದುಬಿಡ್ತದು ಹೆಚ್ಚು ಕಡಿಮೆ. ಅದಿರಬಹುದು, ಇನ್ನೊಂದು ಸರಿ ಕಳ್ಕೊಳ್ಳೋದು ಬೇಡ ಅಂತ. ನಂಬರ್ 2, DKಗೆ ಒಂದು ಹುಚ್ಚು ಕಾನ್ಫಿಡೆನ್ಸ್ ಇರ್ಬೋದು, ಒಂದು 3 ತಿಂಗಳು ಕಳೀಲಿ ಎಲ್ಲ ಭದ್ರ ಮಾಡ್ಕೊತೀನಿ ಆಮೇಲೆ ಅಂತ. ಅಧಿಕಾರ ಹತ್ತಿರ ಬಂದ ಮೇಲೆ ಭದ್ರ ಮಾಡ್ಕೊಳ್ಳೋಣ, ತೊಂದರೆ ಇಲ್ಲ, ಅದನ್ನು ನಿಧಾನಕ್ಕೆ ಈಗ ಆಗ್ಬಿಡೋಣ ಫಸ್ಟು ಅಂತ. ಈ ಗಡಿಬಿಡಿ ಗೋಜಲಿನಲ್ಲಿ ರಾಮಲಿಂಗಾರೆಡ್ಡಿಗೆ ಕೊಟ್ಟ ಮಾತುಗಳನ್ನೆಲ್ಲ ಜಾರಿಗೆ ತರಕ್ಕಾಗಿಲ್ಲ. ಪೋರ್ಟ್ಫೋಲಿಯೋ ಇಲ್ಲ ಆಲ್ ಪವರ್ಫುಲ್ DK CM ಆಗೋಗಿದ್ದಾರೆ. ಇದರಲ್ಲೇ ಒಂದು 3-4 ಜನ ಒಳಗೆ ಬಂದ್ಬಿಡ್ಬೇಕಾಗಿತ್ತು ಅವ್ರ ಕಡೆಯವರು. ಅವಾಗ ಅದಂಗೆ ಆಗ್ತಾ ಇಲ್ಲ.
ಇನ್ನು ಹೈಕಮಾಂಡ್ಗೆ ಏನು ಮಜಾ ತಗೋತಿದ್ದಾರೆ ಅವರು ಅಂದರೆ, ಸಿದ್ದರಾಮಯ್ಯನ ತೆಗೆದ್ರೂ ನಾವು ಹೇಗೆ ನಿಯಂತ್ರಣದಲ್ಲಿ ಇಟ್ಟಿದ್ದೀವಿ ನೋಡಿ ಅನ್ನೋ ಥರ ಅವರು ತೋರ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ದೀರ್ಘಕಾಲ ನೀವು ಡಿ ಕೆ ಎಂಬ ಅದು ಟಗರು, ಇದು ಗೂಳಿ, ಇದನ್ನು ಕಟ್ಟಾಕೋದು ಅಷ್ಟು ಸುಲಭ ಅಲ್ಲ. ನೀವು ಸುಲಭ ಅಲ್ಲ ಅಂತ ನನ್ನ ಅಭಿಪ್ರಾಯ. ಗೊತ್ತಿಲ್ಲ, ಇನ್ನು ರಾಮಲಿಂಗಾರೆಡ್ಡಿ ಏನು ಮಾಡ್ತಾರೋ ಮಾಡ್ತಾರೆ. ಅಲ್ಲ ಸರ್, ಖಾತೆ ವಿಚಾರದಲ್ಲೂ ಹೈಕಮಾಂಡ್ ಹಸ್ತಕ್ಷೇಪ ಮಾಡಬೇಕಾ ಅಂತ ಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆಯಾ, ಅಥವಾ ಎಲ್ಲೋ ಒಂದು ಕಡೆ ಈಗ ಕಟ್ಟಾಕ್ಲಿಲ್ಲ ಅಂದರೆ ಮುಂದೆ ಕಷ್ಟ ಆಗ್ಬೋದು ಅನ್ನೋ ಒಂದು ಅದು ಒಂದು. ಎರಡನೇದು, ಖಾತೆಯಲ್ಲಿ ಕೆಲವು ಸರಿ ಕೆಲವು ಚಾಕಚಕ್ಯತೆಗಳು ಮತ್ತು ವಿಶೇಷ ಗುಣಗಳು ಇರಬೇಕಾಗತ್ತೆ ಕೆಲವು ಖಾತೆಗಳಿಗೆ. ಆ ಸ್ಪೆಷಲ್ ಕ್ವಾಲಿಟಿಗಳು ಅಂತ ಕರೆಯೋಣ, ಅದಿರಬೇಕದು. ಅಂದರೆ ಸೀನಿಯಾರಿಟಿ ಒಂದೇ ಮಾನದಂಡ ಅಲ್ಲ. ಕಾಂಗ್ರೆಸ್ಸಿನ ಇವತ್ತಿನ ಸ್ಥಿತಿಗತಿ ಕರ್ನಾಟಕದ ವಿಚಾರದಲ್ಲಿ ಆ ಸ್ಪೆಷಲ್ ಗುಣಗಳು ಕೆಲವರುಗಳಿಗೆ ಇರಬೇಕಾಗತ್ತೆ. ಒಂದು ಎಕ್ಸ್ಪೆರಿಮೆಂಟ್ ಸರ್, ಬರೀ ಹಳೆ ತಲೆಮಾರು ಅಥವಾ ಒಬ್ಬರೇ ಅವರೇ ಅನ್ನೋದಕ್ಕಿಂತ ಹೊಸಬ್ರಿಗೆ ಕೊಟ್ಟೊಂದು ನೋಡೋಣ. ಎಲ್ಲಿ ಕೊಟ್ಟಿದ್ದಾರೆ? ಅಲ್ಲ, ಈ ಖಾತೆ ಬದಲಾವಣೆಗಳ ವಿಚಾರದಲ್ಲಿ ಎಲ್ಲಿ ಬದಲಾವಣೆ ಮಾಡಿ? ಬೆಂಗಳೂರು ವಿಚಾರದಲ್ಲಿ ಎಲ್ಲಿ ಒಂದು ಮಾಡಿಬಿಟ್ರೆ ಎಲ್ಲ ಮಾಡಿಬಿಟ್ರು ಅಲ್ಲಲ್ಲ, ನಿಮ್ಮ ಪ್ರಕಾರ ಹಾಗಲ್ಲ ಮತ್ತೆ? ಅಲ್ಲ, ಆ ಥರ ಯೋಚನೆ ಆ ಥರದ ಬುರುಡೆ ಬಿಡ, ಅವ್ರು ಬಿಟ್ಟರೆ ನೀವು ಬಿಡಿಸ್ಕೊಳ್ಳೋಕೆ ರೆಡಿ ಆಗಬೇಡಿ. ಇಲ್ಲ ಸರ್, ಮತ್ತೆ ಎಲ್ಲಿದೆ ಸರ್? ಬಟ್ ಆ ಖಾತೆ ತಗೊಂಡವ್ರು ಹೇಳ್ತಾ ಇದ್ದಾರೆ ಸರ್ ಇಂಡೈರೆಕ್ಟ್ ಆಗಿ, ನನ್ನ ಕೇಳಿ ಡಿ ಕೆ ಶಿವಕುಮಾರ್ ಹ್ಯಾಂಡ್ಲ್ ಮಾಡ್ತಾರ, ಮಾಡೋಕ್ಕಾಗಲ್ಲಪ್ಪ ಅದನ್ನ, ನನ್ನ ಸಾಮರ್ಥ್ಯ ಅದ ಇರುತ್ತೆ, ಮಾಡದೇ ಇದ್ರೆ ಮಾಡಿಸ್ತಾರೆ. ಆ ಖಾತೆ ಪುಕ್ಕಟ್ಟೆ ಬಂದಿರೋ ಖಾತೆ ಆಗಲ್ಲ ಅದು. ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ಪಕ್ಷ ಬದುಕೋದು ಹೆಂಗೆ ಹಂಗಾರೆ? ಯಾರು ಬದುಕಿಸ್ಬೇಕ್ರಿ? ಅಧಿಕಾರದಲ್ಲಿರೋರು. ಮತ್ತೆ ಅಧಿಕಾರದಲ್ಲಿ ಹುದ್ದೆಗಳನ್ನು ಹಿಡ್ಕೊಂಡು ಕೂತಿರೋರು ಅವ್ರು ಬದುಕಿಸ್ಬೇಕು. ಒಳ್ಳೆ ಕಥೆ ಆಯ್ತಲ್ಲ. ಹಂಗಾದ್ರೆ ರಾಮಲಿಂಗ ರೆಡ್ಡಿ ಕೇಳ್ತಾ ಇರೋ ಟೆಕ್ನಿಕಲ್ ಆಗಿ ಸರಿ ಇದೆಯಲ್ವ ಸರ್? ಅಂದರೆ ನನಗೆ ವಯಸ್ಸಿನ ಪ್ರಾಬ್ಲಮ್ಮು ಎಲ್ಲ ಕಡೆ ರಾಜಕಾರಣ, ವಯಸ್ಸಿನ ಪ್ರಾಬ್ಲಮ್ ಆದರೆ ಪಾಲಿಟಿಕ್ಸಲ್ಲಿ ಇರಬೇಡಿ, ಮನೆಗೆ ಹೋಗಿ. ಅದು ಆಗಬೇಕು, ಇದು ಹುದ್ದೆ ಅಡ್ಜಸ್ಟ್ಮೆಂಟು ಆಗಬೇಕು, ಇದು ಆಗಬೇಕು. ಐ ವಿಲ್ ನಾಟ್ ಅಗ್ರಿ ವಿತ್ ರಾಮಲಿಂಗಾರೆಡ್ಡಿ ಆನ್ ದಟ್ ಪಾಯಿಂಟ್. ಈಸ್ ಎ ನೈಸ್ ಮ್ಯಾನ್, ಗುಡ್ ಮ್ಯಾನ್, ಮ್ಯಾನೇಜಬಲ್ ಮ್ಯಾನ್, ಎಲ್ಲ ಒಪ್ಕೋತೀನಿ. ಬಟ್ ಈ ವಿಚಾರದಲ್ಲಿ ಸಂಬಡಿ ಹ್ಯಾಸ್ ರಾಂಗ್ಲಿ ಅಡ್ವೈಸ್ಡ್ ಹಿಮ್, ಹಿ ಶುಡ್ ಹ್ಯಾವ್ ರಿಸೈನ್ಡ್ ಅಷ್ಟೇ. ಪೊಲಿಟಿಕಲಿ ಹೇಳ್ತಿರೋದು, ಅಷ್ಟರ ಮೇಲೆ ಅವ್ರ ಇಷ್ಟ, ಏನು ಬೇಕಾದ್ರೂ ಮಾಡ್ಕೋಬೋದು. ರಾಜಕಾರಣದಲ್ಲಿ ಸೀನಿಯಾರಿಟಿ ನೋಡಿ ಕೊಡ್ತಾರೆ ಅನ್ನೋದು ಸುಳ್ಳ್ರಪ್ಪ, ಹಂಗಿಲ್ರಪ್ಪ. ಕೃಷ್ಣ ಅವರು ಇದೇ ಪಾಯಿಂಟನ್ನು ಎತ್ತಿದ್ರು ಮೊಯ್ಲಿ ಕೊಟ್ಟಾಗ, ನನ್ನನ್ನು ಇಗ್ನೋರ್ ಮಾಡಿ ನೀವು ಮೊಯ್ಲಿ ಏನು ತರ್ತಾ ಇದ್ದೀರಲ್ಲ ಅಂತ. ಅದು ಹಂಗೆ ವರ್ಕ್ ಆಗಲ್ಲ ರಾಜಕಾರಣ. ಹಾಗಾದರೆ ನೀವು ರಾಹುಲ್ ಗಾಂಧಿ ಕೈ ಕೆಳಗೆ ಕೆಲಸ ಮಾಡೋದೇ ತಪ್ಪು. ಸೀನಿಯಾರಿಟಿ ಮೇಲೆ ನೀವು ರಾಹುಲ್ ಗಾಂಧಿ ಕೈ ಕೆಳಗೆ ಕೆಲಸನೇ ಮಾಡಬಾರ್ದು ಅಲ್ವಾ ತಾನೇ? ಮತ್ತೆ ಹಾಗಾಗಿ ರಾಜಕಾರಣದಲ್ಲಿ ದೊಡ್ಡ ಸೀನಿಯಾರಿಟಿ ಕೌಂಟ್ ಆಗತ್ತೆ ಅಂತ ಅನಿಸಲ್ಲ. ಕೆಲವು ಸರಿ ಆಗತ್ತೆ, ಅದು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ ಮಾಡ್ತಾರೆ ಅದನ್ನು. ಬೆಂಗಳೂರು ಅಭಿವೃದ್ಧಿ ಅಂದರೆ ಬೇರೆ ವಿಚಾರಕ್ಕೆ ಏನಾದರೂ ಕೇಳ್ತಾರಾ ಸರ್ ಕೆಲವರು? ಅಂದರೆ ಬೆಂಗಳೂರು ಅಭಿವೃದ್ಧಿ ಇದ್ರೆ ಕಾಸೆತ್ತೋ ಡಿಪಾರ್ಟ್ಮೆಂಟ್ ರೀ, ಸುಮ್ಮನೆ ಕೂತ್ಕೊಳ್ರಿ, ಇವ್ರು ಏನ್ರಿ ಇವರು. ಸರಿ, ಸಂಪನ್ಮೂಲಗಳನ್ನು ಸಂಗ್ರಹಿಸುವುದಕ್ಕೆ ಶಕ್ತಿ ಇರುವ ಇಲಾಖೆ. ಅಯ್ಯೋ ಸಾರಿ, ಮಂತ್ರಿಗಿರಿ. ಸಂಪನ್ಮೂಲಗಳನ್ನು ಸಂಗ್ರಹಿಸಲಿಕ್ಕೆ ಶಕ್ತಿ ಇರುವ ಅಂತ ಹೇಳಿದ್ದೀನಿ. ಅವರವರ ಶಕ್ತಿಯಾನುಸಾರ ಎತ್ತುತ್ತಾರೆ ಅವರು ಅದನ್ನು. ಝೀರೋ ಎತ್ತವ್ರು ಇಲ್ಲವೇ ಇಲ್ಲ ಅಂತ ನನ್ನ ವಾದ ಆಯ್ತಲ್ಲ. ಶಕ್ತಿಯಾನುಸಾರ ಎತ್ತುತ್ತಾರೆ. ತರಾವರಿ, ಕೆಲವರು ಕಿಲೋಮೀಟರ್ ವೈಸ್ ಎತ್ಬೋದು, ಕೆಲವರು ಮೀಟರ್ ವೈಸ್ ಎತ್ಬೋದು, ಕೆಲವರು ಅಡಿ ವೈಸ್ ಎತ್ಬೋದು, ಗೊತ್ತಿಲ್ಲ. ಅವ್ರವ್ರ ಶಕ್ತಿ. ಕೆಲವರು ಕಿಲೋಮೀಟರ್ ಲೆಕ್ಕದಲ್ಲಿ ಎತ್ಬೋದು, ಕೆಲವೊಬ್ಬ ಮೀಟರ್ ಲೆಕ್ಕದಲ್ಲಿ ಎತ್ಬೋದು, ಕೆಲವರು ಸ್ಕ್ವೇರ್ ಫೀಟು ಇದು ಚದರಡಿ ಲೆಕ್ಕಾಚಾರ ಎತ್ಬೋದು. ಅದು ಅವ್ರವ್ರಿಗೆ ಬಿಟ್ಟಿದ್ದಿತ್ತು. ಬಟ್ ಇಟ್ಸ್ ಎ ಡಿಪಾರ್ಟ್ಮೆಂಟ್, ವಿ ಆಲ್ ನೋ, ಮಿನಿಸ್ಟ್ರಿ ವಿಚ್ ಇಸ್ ಎ ಗುಡ್ ಫಂಡಿಂಗ್ ರಿಸೋರ್ಸ್ಫುಲ್ ಇಲಾಖೆ. ಎಸ್. ಇನ್ನು ಟೈಮ್ ಇದೆ, ಮುಂದಕ್ಕೆ ಹೋಗೋಣಪ್ಪ. ಡಿ ಕೆ ಶಿವಕುಮಾರ್ ಕೊಟ್ಟ ಭರವಸೆಯನ್ನು ಈಡೇರಿಸಿಲ್ಲ, ಹಾಗಾಗಿ ರಾಜೀನಾಮೆ ಕೊಟ್ಟಿದೆ ಅಂತ ರಾಮಲಿಂಗಾರೆಡ್ಡಿ ಹೇಳಿದ್ರೆ, ಕಂದಾಯ ಖಾತೆ ಕೈತಪ್ಪುವುದಕ್ಕೆ ಪರೋಕ್ಷವಾಗಿ ಕೃಷ್ಣ ಬೈರೇಗೌಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಖಾತೆ ಬಿಟ್ಟುಕೊಡೋದಕ್ಕೆ ನಿರಾಕರಿಸಿದ್ದಾರೆ. ಅಭಿವೃದ್ಧಿ ಖಾತೆ ಅತ್ಯಂತ ಸವಾಲಿನ ಖಾತೆ, ಡಿ ಕೆ ಶಿವ ಒಬ್ಬರಿಂದನೇ ಅದನ್ನು ನಿಭಾಯಿಸೋದಕ್ಕೆ ಸಾಧ್ಯ ಅಂತ ಖುದ್ದು ಕೃಷ್ಣ ಬೈರೇಗೌಡರೇ ಹೇಳಿದ್ದಾರೆ. ಇನ್ನು ಎರಡನೇ ಹಂತದ ಸಚಿವ ಸ್ಥಾನದ ನಿರೀಕ್ಷೆಯಲ್ಲಿರ್ತಕ್ಕಂಥ ಹ್ಯಾರಿಸ್, ನಿಮ್ಗೆ ಯಾರಿಗೂ ಬೇಡ ಆದರೆ ನಮಗೆ ಬಿಟ್ಕೊಡಿ, ನಾವು ಮಾಡ್ತೀವಿ ಅಂತ ಹೇಳಿದ್ದಾರೆ. 3ನೇ ತಾರೀಕು ಸುರೇಶ್ ಅವರು ಫೋನ್ ಮಾಡಿ ಮುಖ್ಯಮಂತ್ರಿಗಳು ಮಾತಾಡಬೇಕಂತ ಬನ್ನಿ ಅಂದರು. ಅವರು ಬೆಂಗಳೂರು ಪೋರ್ಟ್ಫೋಲಿಯೋ ಕೊಡ್ತೀನಿ, ನಾನು ಬಂದುಬಿಟ್ಟು ನಾನೇನು ಕೇಳಿರಲಿಲ್ಲ. ನಾನೇ ಮತ್ತೆ ಟ್ರಾನ್ಸ್ಪೋರ್ಟ್ಗೆ ಹಾಕ್ಬಿಟ್ಟಿದ್ರು. ಆಮೇಲೆ ನಾನು ಬೇಡ, ನಾನು ಮಂತ್ರಿಮಂಡಲದಲ್ಲಿ ಇರೋದಿಲ್ಲ ಅಂತ ನಾನು ಹೇಳಿದೆ. ಶಿವಕುಮಾರ್ ಅವರು ಮತ್ತು ಅವರ ಸಹೋದರ ಡಿ ಕೆ ಸುರೇಶು ಇವರೆಲ್ಲ ನಮ್ಮ ಮನೆಗೆ ಬಂದು ನಿನಗೆ ಈ ಪೋರ್ಟ್ಫೋಲಿಯೋ ಬಿಟ್ಕೊಡ್ತೀನಪ್ಪ ಅಂತ ನಾನು
ನಾನು ಆಯಿತು ಅಂತ ಸುಮ್ಮನೆ ಆದೆ. ಆಮೇಲೆ ನೋಡಿದ್ರೆ ಈಗ ಜಲಸಂಪನ್ಮೂಲ ಕೊಟ್ಟಿದ್ದಾರೆ. ಅದಕ್ಕೆ ನನಗೆ ಬೇಸರ ಆಗಿ ಇವತ್ತು ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಬೆಂಗಳೂರು ಅತ್ಯಂತ ಸವಾಲಿನಿಂದ ಕೂಡಿರುವಂಥ ಜವಾಬ್ದಾರಿ. ಹಿಂದೆ ಉಪಮುಖ್ಯಮಂತ್ರಿಗಳಿದ್ದಾಗ ಹೆವಿ ಕೆಲಸಗಳು ಏನು ಅದು ಅವ್ರು ಮಾತ್ರ ಮಾಡೋಕ್ಕೆ ಸಾಧ್ಯ ಅಂಥವುಗಳು ಸುಮಾರು ಕೆಲಸ ಮಾಡಿದ್ದಾರೆ. ಕಂದಾಯ ಇಲಾಖೆಯಲ್ಲಿ ನಾನು ಆರಂಭ ಮಾಡಿರೋ ಕೆಲಸ ಅದನ್ನು ಕಂಪ್ಲೀಟ್ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಒಂದು ಇಲಾಖೆಯನ್ನ ಅವತ್ತಿನ ದಿನ ಮುಖ್ಯಮಂತ್ರಿಗಳಾಗಿ DCM ಆದಂಥ ಶಿವಕುಮಾರ್ ಅವರು ಹಠ ಹಿಡಿದು ಪಡೆದದ್ದು. ಹಾಗೆ ನೋಡಿದ್ರೆ ರಾಮಲಿಂಗಾರೆಡ್ಡಿಗೆ ಅದು ಅಲಾಟ್ ಆಗಿದ್ದನ್ನು ಕಿತ್ಕೊಂಡ್ರು ಅವರು, ವರ್ಚುಯಲಿ ಎತ್ಕೊಂಡ್ರು ತನ್ನ ಕೈಗೆ ಅದನ್ನು ಅವರು. ಅದಕ್ಕೆ ಅವ್ರದ್ದೇ ಆದ ಕಾರಣಗಳಿತ್ತು, ಒಂದೆರಡು ಕನಸಿತ್ತು ಅವ್ರಿಗೆ. ಕೆಂಪೇಗೌಡರ ಥರ ನಾನು ಇಲ್ಲಿ ಏನೋ ಮಾಡಿ ತೋರಿಸ್ಬಿಟ್ಟು ಬೆಂಗಳೂರಿನ ಮಾಡ್ತೀನಿ ಅಂತ ಒಂದು. ಎರಡನೇದು ಅವರು ರಾಜಕೀಯವಾಗಿ ಒಪ್ಪಿ ನಂಬಿ ಹೆಜ್ಜೆ ಹಾಕಿದ ಒಂದೆರಡು ನಾಯಕರ ಪೈಕಿ ಅವರು ಒಬ್ಬರು ಕೃಷ್ಣ ಅವರು ಒಬ್ಬರೇ ರಾಜಕೀಯ ಗುರು. ಶಿವಕುಮಾರ್ಗೆ ಅಂತ ಯಾರು ಹೇಳಲೂಬೇಡಿ, ನನ್ನ ಹತ್ರ ಬಂದು ಬುರುಡೆನೂ ಬಿಡಬೇಡಿ, ಹಂಗಲ್ಲ ಅದು. ಕೃಷ್ಣ ಅವರು ಅವರ ಜೀವನದ ಮೇಲೆ ವಿಪರೀತವಾದ ಇಂಪ್ರೆಸ್ ಮಾಡಿರಬಹುದಾದ ಒಬ್ಬ ನಾಯಕ, ಟಾಪ್ 1 2 3ನಲ್ಲಿ ಅವ್ರಿಗೆ. ಹಾಗಾಗಿ ಆ ಕೃಷ್ಣ ಅವರಿಗಿದ್ದಂತಹ ಫೇಮು ಮತ್ತು ಇದಿತ್ತಲ್ಲ ಬೆಂಗಳೂರು ವಿಚಾರದಲ್ಲಿ, ಅದನ್ನು ನಾನು ಮರುಸಂಪಾದನೆ ಮಾಡ್ಕೋತೀನಿ ಅಥವಾ ನಾನು ಮಾಡ್ಕೋತೀನಿ ಆ ಸಂಪಾದನೆನ ಅಂತ ಅಂದ್ಕೊಂಡು ಮಾಡಿಕೊಂಡ್ರು. ಉಳಿದಂತೆ ಅದು ಸಂಪದ್ಭರಿತವಾದಂತಹ ಫಲವತ್ತಾದಂತಹ ಜಾಗ ಅದು. ಹಾಗಾಗಿ ಹಲವಾರು ರೀಸನ್ಸ್ ಇತ್ತು ಅದಕ್ಕೆ. ಈಗ ಅವ್ರಿಗೆ ಅದನ್ನು ಉಳಿಸ್ಕೊಳ್ಳೋಕ್ಕಾಗಲಿಲ್ಲ ಅನ್ನೋದು ಸ್ವಲ್ಪ ನನಗೆ ಆಶ್ಚರ್ಯ ಆಗ್ತಾ ಇದೆ. ತಾನು ಮಾತು ಕೊಟ್ಟಾಗ ಉಳಿಸ್ಬೋದಿತ್ತೇನೋ, ತಾನೂ ಹಠ ಹಿಡಿಬೇಕಾಗಿತ್ತು. ಎಕ್ಸಾಕ್ಟ್ಲಿ ಆ ಹಠ ಹಿಡಿಯೋ ಮನೋಸ್ಥಿತಿಲಿ ಅವ್ರು ಇರಲಿಲ್ಲ ಅಂತ ನಿಮ್ಗೆ ಹೇಳ್ತಾ ಇರೋದು. ಅವಾಗೆಲ್ಲ ಎಕ್ಸಾಕ್ಟ್ಲಿ ದ ಪ್ರಾಬ್ಲಮ್ ಅಲ್ಲಿ ಇದ್ದಿದ್ದೀವಿ ಈ ಸರಿ ದಿ ಟ್ರಬಲ್ ವಿತ್ DK ವಾಸ್ ಹಠದ ಮನೆ ಹಾಳಾಗೋಗ್ಲಿ. ನಾನು ಅವತ್ತು ತಮಾಷೆಗೆ ಹೇಳಿದೆ, ನೀನು CM ಹೋಗಪ್ಪ ಸುಮ್ಮನೆ ಅಂತ ತಕ್ಷಣ ಫ್ಲೈಟ್ ಹತ್ಕೊಂಡು ಬರ್ತಾ ಇರೋದೇ ಅವರು ಅಂತ. ಅವನು ಏನಾರು ಮಾಡ್ಕೊಂಡು ಸಾಯಿರಿ ಹೋಗಿ ಅಂತ ಕಡೆಗೆ ಆಮೇಲೆ ನೋಡ್ಕೊತೀನಿ ಅಂತ. ದಟ್ ವಾಸ್ ಬಿಕಾಸ್ he waited too long. ಪೇಷಂಟ್ಲಿ ತನ್ನ ಎಲ್ಲ ಹುಟ್ಟು ಗುಣಗಳನ್ನು ಅದುಮಿಟ್ಟು, ತನ್ನ ಹುಟ್ಟು ಗುಣಗಳನ್ನು ಎಲ್ಲವನ್ನು ಅದುಮಿಟ್ಟು ಬಹಳ ಆರ್ಟಿಫಿಷಿಯಲಿ ನಗೆಯನ್ನು ಮುಖಕ್ಕಿಟ್ಟುಕೊಂಡು ಭಾಳ ನಯಗಾರಿಕೆಯನ್ನು ಒಗ್ಗೂಡಿಸಿಕೊಂಡು ಮೈಗೆ ತಾಳ್ಮೆಯ ತಗ್ಗಿ ಬಗ್ಗಿ ನಡೆಯುವ ಒಂದು ಥರ ಪಾಪ ಎಸ್ ರಿಯಲಿ ಸ್ಟ್ರಗಲ್ಡ್ ಫಾರ್ 2.5 years. ಮಧ್ಯೆ ಹೇಳ್ತಾರೆ CM ಅವರು, ಅವರಿಬ್ಬರು ದೊಡ್ಡವರು ಇದು ಅಂತ ಹೇಳಬೇಕು, ಮಧ್ಯದಲ್ಲಿ ಜ್ಞಾಪಿಸ್ಬೇಕು ಇದು ಒಪ್ಪಂದ ಇದೆ ಅನ್ನೋದು ಬಿಡೋಂಗಿಲ್ಲ. ಎಂಥ ನಡಿಗೆ ಅದು 2 ವರ್ಷದಲ್ಲಿ. ಆಮೇಲೆ ಅವ್ರಿಗೆ ಗೊತ್ತಿತ್ತು ದಿಸ್ ಇಸ್ ದ ಬೆಸ್ಟ್ ಪೀರಿಯಡ್ ಟು ಬಿಕಮ್ CM. ಇದು ಬಿಟ್ಟರೆ ಇನ್ನು ಸಿಕ್ಕಲ್ಲ, ಆಮೇಲೆ ಕರೆಕ್ಟಾಗಿ ನಂಬ್ಕೊಳ್ಳೋಕ್ಕಲ್ಲ, ಸಿಗಲ್ಲ ಅಂತ ಹೇಳೋಕ್ಕಾಗಲ್ಲ, ಟಫ್ ಇದೆ ಅಂತ. ಹಾಗಾಗಿ ರಾಮಲಿಂಗಾರೆಡ್ಡಿ ಬಿಕೇಮ್ ಎ ಪಾನ್ ಅಷ್ಟೇ. ಎಸ್ ಸರ್, SM ಅಂದರೆ ನೀವು ಹೇಳಿದಾಗ ನೆನಪು ಸರ್, SM ಕೃಷ್ಣ ಅವರು ಸರ್, ಅಂದರೆ ಬೆಂಗಳೂರಿನ ಬೈರೇಗೌಡ ಕಂದಾಯ ಇಲಾಖೆನ ಅಪೋಸ್ ಮಾಡಿರೋದು ರಾಂಗ್ ಅವರು. ಅಫ್ಕೋರ್ಸ್ ಯು ಮಸ್ಟ್ ಹ್ಯಾವ್ ಡನ್ ಎ ಗುಡ್ ಜಾಬ್. ಇಟ್ ಡಸಂಟ್ ಮೀನ್ ಯು ಆರ್ ಗೋಯಿಂಗ್ ಟು ಸ್ಟೇ ಪರ್ಮನೆಂಟ್ಲಿ, ಹಾಗೇನಿಲ್ಲ. ಎರಡನೇದು, ನೀವು ಮಾಡಿರೋ ಇನ್ಸ್ಟಿಟ್ಯೂಷನಲ್ ಚೇಂಜಸ್ಸನ್ನು ಮುಂದೇನೂ ಇರೋರು ಕಂಟಿನ್ಯೂ ಮಾಡ್ಬೋದು, ಅವ್ರ ಜೊತೆ ಬ್ರೀಫ್ ಕೊಡ್ಬೋದು. ನೀವೆಲ್ಲ ಕೊಲೀಗ್ಸು, ನೀವೇನು ವೈರಿದೇಶಿಗಳ ನಾಯಕರುಗಳೇ ನೀವು, ಅಥವಾ ಭಿನ್ನ ಪಾರ್ಟಿಗಳ ಸದಸ್ಯರೇ ಏನಲ್ಲ, ಮಾಡ್ಬೋದು. ಮತ್ತು ಬೆಂಗಳೂರಲ್ಲಿ ಕೆಲಸ ಮಾಡೋಕ್ಕೆ ತುಂಬ ಕೆಲಸ ಇದೆ, ಬಯಸ್ಕೊಳ್ಳೋಕ್ಕೂ ತುಂಬ ಜಾಗ ಇದೆ. ಎಸ್, ಪ್ರಧಾನಿ ಯಾಕೆ ಅದು ಕಾರಣಗಳು ಸರ್, ಯಾಕೆ ಡಿಮ್ಯಾಂಡ್? ಬಾವಿ ಅನುದಾನ ಡಿಮಾಂಡು ಖಾತೆಗೆ, BMRCಲು GBA ಎಲ್ಲ ಇದೆ, BWSSB BDA ಎಲ್ಲ ಬರುತ್ತೆ, ಟನಲ್ ಕಾರ್ಯ ಸ್ಟಾರ್ಟ್ ಆಗತ್ತೆ ಅಂತಾರೆ. ಎಲ್ಲನೂ ಬೆಂಗಳೂರು ಡೆವಲಪ್ಮೆಂಟ್ ಮಿನಿಸ್ಟ್ರಿಗೆ ಅಂತಲ್ಲ, ಪೈಲೋಗಿ CM ಆಫೀಸಿಗೆ ಕೂತ್ಕೊಳ್ಳುತ್ತೆ. ಈ CM ಅಲ್ಲ, ಎಲ್ಲ CMವೇ. ಅಯ್ಯೋ, ನಾನು ನೋಡಿಲ್ವೇ, ಎಲ್ಲ CMವೇ. ಆಮೇಲೆ ಈಗೇನೋ DKನ ಯಾಕೆ ಸಾಕಾಗಿ ಸುಮ್ಮನೆ ಏನು ಹೇಳ್ತಾರೆ ಮಾಡ್ಕೊಟ್ಬಿಟ್ರಪ್ಪ ಅವರು ಅಂತಂತ ಸಿದ್ದರಾಮಯ್ಯ ಹೇಳ್ತಿದ್ರಂತೆ. ಈಗ DK ಎಲ್ಲ ಕ್ಯಾಬಿನೆಟಲ್ಲೂ 3 ಫೈಲ್ ಇಟ್ಕೊಂಡು ಹೋಗ್ತಿದ್ರಂತೆ ಚಾಣಾಕ್ಷಕ್ಕೆ. ಯಾವುದಕ್ಕೂ ವಿರೋಧ ಮಾಡ್ತಿರ್ಲಿಲ್ವಂತೆ. ಅದೇ ಪರಿಸ್ಥಿತಿ ಇರುತ್ತೆ ಅನ್ಕೋಬೇಡಿ, ಈಗಿರೋರೆಲ್ಲ ಕಷ್ಟ. ಹಂಗಿರಲ್ಲ. ಇವ್ರಿಗೆ 3 ವರ್ಷದ ಅನುಭವ ಬೇರೆ ಇದೆ ಸರ್. ಯಾರಿಗೆ ಅಂದರೆ ಜಾಸ್ತಿ ಇಲಾಖೆ ಬಗ್ಗೆ CMಗೆ ಸರ್.
ಸಿಕ್ಕಾಬಿಟ್ಟೆ ಇಲ್ಲ, ಅವ್ರು ಒರಿಜಿನಲ್ ಅನುಭವ ರೀ ರೆವಿನ್ಯೂ ನಗರಾಭಿವೃದ್ಧಿ. ಹೌದು ಸರ್, ಹಿಂದೆ ಲ್ಯಾಂಡ್ ವಿಚಾರದಲ್ಲಿ DK ಚಾಲೆಂಜ್ ಮಾಡೋಕ್ಕೆ ಯಾವನ ಕೈಲೂ ಆಗಲ್ಲ. ಲ್ಯಾಂಡ್ ರಿಲೇಟೆಡ್ ರೆವಿನ್ಯೂ ನಾಲೆಡ್ಜಲ್ಲಿ DK ಚಾಲೆಂಜ್ ಮಾಡೋಕ್ಕಾಗಲ್ಲ, ಯಾರ ಕೈಲಿ CM ಚಾಲೆಂಜ್ ಮಾಡೋಕ್ಕಾಗಲ್ಲ. ಈ ಹಿಂದೆ ನಾಲೆಡ್ಜ್ ವೈಸ್ ನಾ ಹೇಳ್ತಿರೋದು. ಈ ಹಿಂದೆ ಬೆಂಗಳೂರು ಅಭಿವೃದ್ಧಿಗೆ ರಾಜೀನಾಮೆ ಕೊಟ್ಟಿದ್ರು ರಾಮಲಿಂಗಾರೆಡ್ಡಿ ಡ್ಯಾಶ್ ನೋಡೋಣ ಈಗ ಏನು ಮಾಡ್ತಾರೆ ಅಂತ ಅವ್ರು ತೀರ್ಮಾನ ಮಾಡಲಿ. ರಿಯಾಕ್ಷನ್ಸ್ ಇದೆ ಸರ್, ಪ್ರಧಾನಿ ಮೋದಿಯಿಂದ ಹಿಡಿದು ಎಲ್ಲರೂ ಕೂಡ ಮಾತಾಡಿದ್ದಾರೆ. ಸಮರ್ಥ ನಮ್ಮ ಹಿರಿಯ ಸ್ನೇಹಿತರವರು, ಆ ಹಿರಿಯ ಸ್ನೇಹಿತರನ್ನು ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಟ್ಟೆ. ಸಂಬಂಧಪಟ್ಟಿರ್ತಕ್ಕಂಥ ನಾಯಕರು ಇಂಥ ಸಂದರ್ಭದಲ್ಲಿ ತಕ್ಷಣ ಗಂಭೀರವಾಗಿರ್ತಕ್ಕಂಥ ಗಮನವನ್ನು, ಲಕ್ಷ್ಯವನ್ನು ಅವರು ಇತ್ತ ಹರಿಬಿಡಬೇಕು. ಒಂದು ರೀತಿ ಮ್ಯಾಸಿವ್ ವೇಕಪ್ ಕಾಲ್ ಇದು. ದಯಮಾಡಿ ಸಂಬಂಧಪಟ್ಟ ಯಾವ ಟ್ರಬಲ್ ಶೂಟರ್ ನೀವು ಮಾಡಿರೋ ಟ್ರಬಲ್ ಶೂಟರ್ ಹಂಗಿದ್ಮೇಲೆ ಅಸ್ಸಾಂಗೆ ಹೋಗಿ ಯಾಕೆ ಟ್ರಬಲ್ ಶೂಟ್ ಆಗಲಿಲ್ಲ ಹಂಗಾರೆ? ಈಗ ಅದೇ ಸ್ಥಾನ ಇಲ್ಲ, ಅದೀಗ ಇವ್ರಿಗೆ ಕಂಡ್ರಿಗೆ ಯಾಕೆ ಫಾರೆಸ್ಟ್ ಕೊಡಲಿಲ್ಲ ಹಂಗಾರೆ? ಈಗ ಡಾಕ್ಟ್ರಿಗೆ ಹೋಮ್ ಕೊಡಬೇಕಾಗಿತ್ತು, ಅವ್ರಿಗೆ ಯಾಕೆ ರೆವಿನ್ಯೂ ಕೊಟ್ಟಂಗಾರೆ? ಯಾವ ಆಸ್ತಿ ಯಾರೊಬ್ಬನು ಸೋತ್. ಹಳೆ ಸಿನಿಮಾ ಹೊಸ ಪೋಸ್ಟರ್ನ ರಿಲೀಸ್ ಆಗಕ್ಕೆ ಮುಂಚೆನೆ ದಂಗೆ ಶುರುವಾಗಿದೆ. ಸ್ವೇರಿಂಗ್ ಆದ 3 ದಿನದಲ್ಲಿ 3 ಬಾಳು ಆಗ್ತಾ ಇದೆ. ಮುಖ್ಯಮಂತ್ರಿ ಆಗೋವರೆಗೂ ಕೂಡ ಮಾತು ಕೊಟ್ಟು ಈಗ ಕೈ ಕೊಟ್ಟಿದ್ದಾರೆ ಅಂತ ಇಡೀ ಬೆಂಗಳೂರಲ್ಲಿ ಮಿನಿಸ್ಟರ್ದು ನನಗೇನು ಹಂಗೆ ಅನ್ನಿಸ್ತಿಲ್ಲ. ಕಾಂಗ್ರೆಸ್ ಜನರ ವಿರೋಧಿ, ಇದು ಕಾಂಗ್ರೆಸ್ ಜನರು ಒತ್ತಡಕ್ಕೇನೋ ತಗಲಾಕೊಂಡು ಇಲ್ಲಿ ಏನೋ ಒಂದು ದೊಡ್ಡ ಕ್ರಾಂತಿ ಥರ ನಡೆದು ಬದಲಾಯಿಸಿದ್ದಾರೆ ಅಂತ ನನಗೇನು ಅನ್ನಿಸ್ತಿಲ್ಲ. ಮೊದಲಿಂದಾನು ನಡೀತಾ ಇದ್ದಿದ್ದು ಮಾತು ಅವರಿಬ್ಬರ ಮಧ್ಯೆ ಒಂದು ಮಾತುಕತೆ ಇದೆ, ಒಪ್ಪಂದ ಆಗಿದೆ, ಆ ಪ್ರಕಾರ ಮಾಡ್ತಾರೆ ಅಂತ ಜಾರಿಗೆ ಬಂದಂಗಿದೆ. ಎರಡನೇದು, ಮುಖ್ಯಮಂತ್ರಿಗಳನ್ನ ಬದಲಾಯಿಸೋದು ಕಾಂಗ್ರೆಸ್ಗೂ ಹೊಸದಲ್ಲ, ಮಾನ್ಯ BJP ಪಕ್ಷದವ್ರಿಗೂ ಹೊಸದಲ್ಲ. ನೀವು 3 ಮುಖ್ಯಮಂತ್ರಿ ಮಾಡಿರೋಂಥ ಖ್ಯಾತನಾಮರು ನೀವು, ನೀವೇನು ಸಾಮಾನ್ಯ ಅಲ್ಲ ನೀವು. ಮೂರು ಬೇಡ ಅಂತಂದ್ರೆ. ಹಾಗಾಗಿ ಪ್ರೈಮ್ ಮಿನಿಸ್ಟರ್ ಹಸ್ ಬಿನ್ ರಾಂಗ್ಲಿ ಬ್ರೀಫ್ಡ್ ಆರ್ ಹಿ ಹಸ್ ಅಬ್ಸರ್ವ್ಡ್ ರಾಂಗ್ಲಿ ಅಂತ ನನಗನ್ನಿಸ್ತಾ ಇದೆ. ಈ ಜನರು ಅಂತರ್ಯವಾಗಿ ಇರಬಹುದು ಕೋಪ, ಬಟ್ ಅದು ದೊಡ್ಡ ಚಳವಳಿ ರೂಪವನ್ನ ಪಡೆದು ಇವ್ರನ್ನ ಬದಲಾಯಿಸುವಂಗೆ ಮಾಡ್ತು ಅಂತ ಇರಲಿಲ್ಲ. ಪವರ್ ಶೇರ್ ಇತ್ತು, ಪವರ್ ಶೇರ್ ಇತ್ತು. ಇನ್ನು ಇವರು ರಾಜಣ್ಣ ಟ್ರಬಲ್ ಶೂಟರ್ ಎಲ್ಲ ಮಾತು. DK ಫಸ್ಟ್ ಆಫ್ ಆಲ್ ಟ್ರಬಲ್ ಶೂಟರ್ ಯಾಕೆ ಆಗಬೇಕು? ಟ್ರಬಲ್ ಸಾಲ್ವರ್ ಆಗಬೇಕಲ್ವಾ? ಶೂಟರ್ ಯಾಕೆ ಬರುತ್ತೋ? ಏನು ಶೂಟ್ ಮಾಡ್ತಾರೆ ಅವರು? ಏನು ಮಾಡ್ತಾರೆ ಅವರು? ಸರ್, ಈಗ ಅದೇನೇ ಇರಲಿ, ಈ ಥರ ಮಾತುಗಳನ್ನ ಇನ್ನು ಮುಂದೆ ಜಾಸ್ತಿ ಕೇಳಬೇಕಾಗತ್ತೇನೋ ಸರ್? DK ಶಿವಕುಮಾರ್ ತಡ್ಕೊಳ್ಳೋದು ತಾಳ್ಮೆ ತೋರಿಸುವ ಒಬ್ಬ ಒಳ್ಳೆ ನಾಯಕನ ಲಕ್ಷಣ. DK ಶಿವಕುಮಾರ್ಗೆ ಇನ್ನೂ ಒಂದು ವಾರ 10 ದಿನ ಇದೆ. ಅವರೊಂಥರ ಹೊಸ ಡ್ರೆಸ್ ಸಿಕ್ಕಿದ ಮಗು ಥರ ಓಡಾಡ್ತಿದ್ದಾರೆ. ಪುಟು 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 ಅಂತ. ಈ ಮಕ್ಕಳಿಗೆ ಹೊಸ ಡ್ರೆಸ್ ಹಾಕ್ಬಿಟ್ರೆ ಅಮ್ಮ ಮೇಲಿನ ಕೆಳಗಿನ ಮೇಲೆ ಹಾಲಲ್ಲೇ ಓಡಾಡ್ತಾವು, ಎಲ್ಲರಿಗೂ ತೋರಿಸ್ಬೇಕು ಅಂತ. ಆ ಟೈಪಲ್ಲಿ ಉತ್ಸಾಹದಲ್ಲಿ ಓಡಾಡ್ತಿದ್ದಾರೆ. He will cool down. I think so. He should cool down. And start taking things slowly ಒಳಕ್ಕೀಗ ತಗೊಂಡ್ರೆ ಸರಿ ಹೋಗುತ್ತೆ. ಅದನ್ನು ಕೇಳುವುದು ಅವರ ಧರ್ಮ, ಕೇಳಬೇಕಾಗತ್ತೆ. ಕೆಲವು ಸರಿ ಉತ್ತರ ಕೊಡಬೇಕಾಗತ್ತೆ, ಕೆಲವು ಸರಿ ಹೈಕಮಾಂಡ್ ಗಮನಕ್ಕೆ ತೊಗೊಂಡು ಅದನ್ನೆಲ್ಲ ಕ್ರಮಗಳನ್ನು ಕೊಟ್ಟು ಮಾಡಿಸ್ಬೇಕಾಗಿ ಬರುತ್ತೆ. ಇದೆಲ್ಲ ತಯಾರಿ ಇದೆ. ಯಾಕಂದರೆ ನಾಳಿನ ಚುನಾವಣೆಯಲ್ಲಿ ಸಂಪನ್ಮೂಲಗಳ ಸಂಗ್ರಹ ಹಾಗೂ ಅದರ ವಿತರಣೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿರೋದು ಮುಖ್ಯಮಂತ್ರಿ, ಬೇರೆ ಯಾರೂ ಇಲ್ಲ. ಮಾತಾಡೋ ಪಟಿಂಗ ಜನ ಭಾಳ ಜನ ಇರ್ತಾರೆ ಈ ದೇಶದಲ್ಲಿ, ಒಬ್ಬನೂ ಬರಲ್ಲ. ನಾವು ನೋಡಿದ್ದೀವಿ ಆಟಗಳನ್ನೆಲ್ಲ. ಆಮೇಲೆ ಅವನ್ನೇ ಬೇಕಂಡು ಓಡಾಡ್ತಿರ್ತಾರೆ. ಬೇಕಾರೆ ಬರೋರು ಮಾತ್ರ ಒಬ್ಬನೂ ಬರಲ್ಲ. ಕರೀರಿ, ಸಣ್ಣ ಪಾರ್ಟಿ ಫಂಕ್ಷನ್ ಇದೆ, ಫಂಡ್ ಬೇಕು ಅಂತ ಪರಾರಿ ಎಲ್ಲ ಅವನು ಇದ್ದಿಗಿಂತ ಕಾಲು ನೋವು ಬಂದ್ಬಿಡುತ್ತೆ, ಹಾರ್ಟ್ ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆಮೇಲೆ ಅದೆಲ್ಲ ಇಲ್ಲದೆ ಇರೋ ಅಜ್ಜಿ ಸತ್ತೋಗಿರ್ತಾಳೆ. ಆಮೇಲೆ ಮೊನ್ನೆ ಪ್ರಾಪರ್ಟಿಗೆ ಹಾಕ್ಬಿಟ್ಟೆ, ಮೊನ್ನೆ ಇದಕ್ಕೆ ಕೊಟ್ಬಿಟ್ಟೆ, ನಿನ್ನೆ ಕೇಳಿದ್ರೆ ಆಗ್ತಿತ್ತಪ್ಪ. ಈ ಲೆವೆಲಲ್ಲಿ ಇರ್ತಾರೆ. ಎಸ್.